ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಸ್ವರಾಜ್ ಅವರಮ್ಮ ಮತ್ತೆ ಅವ್ರ ಅಜ್ಜಿ ಇಬ್ರು ಮಾತಾಡ್ತಾ ಇರ್ತಾರೆ. ನೋಡೋಣ ಅವ್ರ ಮನೆ ಹೇಗಿದೆ, ಏನು ಎತ್ತ ಎಲ್ಲ ವಿಚಾರಿಸೋಣ, ಆಮೇಲೆ ನಿರ್ಧಾರಕ್ಕೆ ಬರೋಣ ಅಂತ ಅವ್ರಮ್ಮ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಸ್ವರಾಜ್ ಹೇಳ್ತಾನೆ, ರಾಹುಲ್ ಅಮ್ಮಂಗೆ ಇಷ್ಟ ಇಲ್ವಾ, ಮತ್ತ್ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಏನಾಗಲ್ಲ ಬಿಡು, ನಮ್ಮಮ್ಮ ನೋಡ್ಕೊಳ್ತಾರೆ ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಇಂದ್ರಾಣಿ ಸಹ, ನೀನು ಟೆನ್ಷನ್ ಮಾಡ್ಕೊಬೇಡ ರಾಜ್, ನಿನಗೆ ಅವಳನ್ನ ಕೊಟ್ಟೆ ಮದುವೆ ಮಾಡಿಸ್ತೀವಿ, ನೀನೇನು ಚಿಂತೆನೆ ಬೀಳ್ಬೇಡ ಅಂತ ಹೇಳ್ತಾ ಇರ್ತಾಳೆ. ನನಗೂ ಅದೇ ಬೇಕಾಗಿರೋದು ಅಂತ ಮನಸ್ಸಲ್ಲಿ ಅನ್ಕೊತಾಳೆ ರುದ್ರಾಣಿ. ಸರಿ ಅತ್ತೆ ಅಂದ್ಬಿಟ್ಟು ಅಲ್ಲಿಂದ ರೆಡಿ ಆಗ್ತಾ ಇರ್ತಾರೆ ಎಲ್ಲರೂ ಹೊರಡೋದಿಕ್ಕೆ. ಸ್ವಪ್ನ ಮತ್ತೆ ಕನಕ ಅವ್ರ ಅಕ್ಕ ಮನೆಗೆ ಬರ್ತಾರೆ. ಸ್ವಪ್ನ, ನಿನ್ನ ಮದುವೆ ಈ ಮನೇಲಿ ನಡೀತಿದೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನಾಗೆ. ಆಮೇಲೆ ಅವ್ರ ಅಕ್ಕನ್ನ ಮೀಟ್ ಆಗ್ತಾಳೆ ಕನಕ. ಎಷ್ಟು ವರ್ಷ ಆಯಿತು ತಂಗಿ ನಿನ್ನ ನೋಡಿ, ಸುಮಾರು 10-15 ವರ್ಷ ಆಯಿತು ನಿನ್ನ ನೋಡಿ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಕ್ಕ. ಹೌದು ಅಕ್ಕ, ನನಗೂ ತುಂಬ ಖುಷಿ ಆಗ್ತಿದೆ, ಫೋನಲ್ಲಿ ಹೇಳಿದ್ನಲ್ಲ ಇವಳೇ ನನ್ನ ಮಗಳು ಅಂತ ಸ್ವಪ್ನನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ಟೈಮಲ್ಲಿ ರಾಹುಲ್ ಕಾಲ್ ಮಾಡ್ತಾನೆ ಸ್ವಪ್ನಾಗೆ. ಸ್ವಪ್ನ ಕಾಯ್ತಾ ಇರ್ತಾಳೆ ಅವಳ ಫೋನ್ಗೇನೆ. ಇಮಿಡಿಯೇಟ್ಲಿ ಮಾತಾಡ್ತಾ ಇರ್ತಾರೆ. ನಮ್ಮ ಆಫೀಸಲ್ಲಿ ಒಂದು ಆಡಿಯೋ ಲಾಂಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನೀವೇ ಬರಬೇಕು ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಏನು ನಾನು ಬರಬೇಕಾ? ಈ ಕಡೆ ಅವ್ರು ಬೇರೆ ಬರ್ತಾ ಇದ್ದಾರೆ, ಇವತ್ತು ನನ್ನ ನಿಶ್ಚಿತಾರ್ಥ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಓ ಹೌದಲ್ಲ, ಸಾರಿ ಮರ್ತೋಗ್ಬಿಟ್ಟೆ ಅಂತ ಹೇಳಿ. ಅದೇ ಟೈಮಲ್ಲಿ ಆಕಸ್ಮಿಕವಾಗಿ ರಾಜ್ ಬರ್ತಾನೆ. ಏನು ಮಾಡ್ತಿದ್ಯಾ ರಾಹುಲ್ ಅಂತ ಹೇಳಿದಾಗ, ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ದೀನಣ್ಣ, ಟೈಮ್ ಆಯಿತು, ನಿನಗೆ ಲೇಟ್ ಆಗುತ್ತೆ, ಹೋಗು, ಅಲ್ಲಿ ಸ್ವಪ್ನ ಕಾಯ್ತಾ ಇರ್ತಾಳೆ ಅಂತ ಹೇಳಿ ಕಳಿಸ್ತಾನೆ ರಾಹುಲ್. ಮತ್ತೆ ಮಾತಾಡ್ತಾ ಇರ್ತಾರೆ. ಸರಿ ಓ ಹೌದಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ, ಸಾರಿ ಮತ್ತೆ ನೀವು ಹೇಗೆ ಬರ್ತೀರಾ ಅಂತ ಕೇಳ್ತಾ ಇರ್ತಾನೆ ರಾಹುಲ್. ಪರವಾಗಿಲ್ಲ ಬಿಡಿ, ಎಷ್ಟೊತ್ತು 1 ಅವರ್ ಅಲ್ವಾ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಹುಲ್ ಯೋಚನೆ ಮಾಡ್ತಾನೆ, ಹೇಗೋ ಸ್ವಪ್ನ ನನ್ನ ಬುಟ್ಟಿಗೆ ಬೀಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಕಾವ್ಯ ಮತ್ತೆ ಅವರ ದೊಡ್ಡಮ್ಮ ಇಬ್ರು ಸೇರಿ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇರ್ತಾರೆ. ಕಾವ್ಯ ಮತ್ತೆ ಅವ್ರ ದೊಡ್ಡಮ್ಮ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಒಬ್ರು ವ್ಯಕ್ತಿ ಬಂದು ಗೊಂಬೆಗಳಿಗೆ ಪೈಂಟ್ ಹಾಕೊಡ್ಬೇಕು ಅಂತ ಆರ್ಡ್ರ್ ಕೊಡಕ್ಕೆ ಬರ್ತಾರೆ. ಆಮೇಲೆ ಕಾಸು ಇಸ್ಕೋತಾಳೆ. ಅವ್ರ ದೊಡ್ಡಮ್ಮ ಕೇಳ್ತಾರೆ, 3 ಹೊತ್ತು ನೀನು ಇದನ್ನೇ ಮಾಡ್ಕೊಂಡಿದ್ರೆ ಹೇಗಮ್ಮ, ನೀನು ಆರೋಗ್ಯನೂ ನೋಡ್ಕೊಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ಅವ್ರ ದೊಡ್ಡಮ್ಮ. ಪರವಾಗಿಲ್ಲ ದೊಡ್ಡಮ್ಮ, ಅಕ್ಕನ ಮದುವೆ ಅಲ್ವಾ, ಖರ್ಚು ಕಮ್ಮಿ ಇದೆಯಾ ಜಾಸ್ತಿ ಇದೆ, ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಕಾವ್ಯ ಹೇಳ್ತಾಳೆ. ಈ ಕಡೆ ಕನಕ ಮತ್ತೆ ಅವ್ರ ಅಕ್ಕ ಇಬ್ರು ಮಾತಾಡ್ತಾ ಇರ್ತಾರೆ. ಏನೇನು ನಡೀತು, ಹೆಂಗ್ ನಾನು ಅವರಿಗೆಲ್ಲ ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅಕ್ಕಂಗೆ. ಇವಾಗಲ್ಲ ನಾಳೆ ಗೊತ್ತಾದ್ರೆ ನೀನೇ ಚೀಟ್ ಮಾಡಿದ್ಯಾ ಅಂತ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಅವ್ರ ಅಕ್ಕ. ಅದಕ್ಕೆ ಅಕ್ಕ ಒಂದು ಹೆಲ್ಪ್ ಮಾಡ್ತೀಯಾ, ನನ್ನ ಮಗಳನ್ನೇ ನಿನ್ನ ಮಗಳು ಅಂದ್ಕೊಂಡು ಈ ಮನೇಲಿ ಮದುವೆ ಮಾಡಿಸ್ಕೊಡಕ್ಕ ಪ್ಲೀಸ್ ಅಕ್ಕ, ನನಗೆ ಇನ್ನೇನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಬಿಡೆ, ನನಗೂ ಯಾರೂ ಮಕ್ಕಳಿಲ್ಲ, ನಿನ್ನ ಮಗಳೇ ನನ್ನ ಮಗಳು ಅಂತ ಈ ಮನೆಯಲ್ಲೇ ಮದುವೆ ಮಾಡಿಸೋಣ ಅಂತ ಹೇಳ್ತಾರೆ ಅವ್ರ ಅಕ್ಕ. ಥ್ಯಾಂಕ್ ಯು ಅಕ್ಕ. ಸ್ವಪ್ನ, ರಾಹುಲ್ ಬೇರೆ ಕರೆದಿದ್ದಾನೆ, ಸ್ವರಾಜ್ ಅವ್ರು ಬೇರೆ ಮೂವ್ ಆನ್ ಆಗಿದ್ದಾರೆ, ಬರ್ತಾ ಇರ್ತಾರೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಕಾವ್ಯ ಮತ್ತೆ ಅವ್ರ ದೊಡ್ಡಮ್ಮ ಇಬ್ರು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಾಯ್ತು. ದೊಡ್ಡಮ್ಮ ಅಪ್ಪುಗೆ ಕಾಲ್ ಮಾಡ್ತೀನಿ ಅಂತ ಕಾವ್ಯ ಕಾಲ್ ಮಾಡ್ತಾಳೆ. ಅಪ್ಪು ಹೇಳ್ತಾಳೆ, ಅಕ್ಕ ನಾನು ಬರೋದಿಕ್ಕಾಗಲ್ಲ, ನನ್ನ ಗಾಡಿ ನಿಂತೋಗ್ಬಿಟ್ಟಿದೆ, ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಯಾವುದೋ ಒಂದು ಗಾಡಿನೂ ಬರ್ತಿಲ್ಲ ಅಂತ ಹೇಳ್ತಾಳೆ ಅಪ್ಪು. ಸರಿ ಇನ್ನೇನು ಮಾಡೋದು, ಟೈಮಿಗೆ ಅಲ್ಲಿಗೆ ರೀಚ್ ಮಾಡಬೇಕು, ಇಲ್ಲ ಅಂದರೆ ಅಲ್ಲಿ ನೋಡಿದ್ರೆ ಸ್ವರಾಜ್ ಅವ್ರು ಬೇರೆ ಬರ್ತಿದ್ದಾರೆ, ನಾನು ಹೋಗೋದಿಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಸರಿ ಬಿಡು ಅಪ್ಪು, ಯಾರನ್ನಾದ್ರೂ ನೋಡಿ ಕಳಿಸ್ತೀನಿ ಅಂತ ಅಂತಾಳೆ ಅವ್ರ ಅಕ್ಕ. ಈ ಕಡೆ ಸ್ವಪ್ನ ಹೊರಡೋದಿಕ್ಕೆ ಮುಂದೆ ಹೋಗ್ತಾ ಇರ್ತಾಳೆ. ಗೇಟ್ ದಾಟೋಣ ಅಂತ ಹೋಗ್ತಾ ಇರ್ತಾಳೆ ರಾಹುಲ್ ಕಡೆಗೆ. ಅದೇ ಟೈಮಲ್ಲಿ ಅವ್ರಮ್ಮ ಬಂದು, ಸ್ವಪ್ನ ಇವಾಗ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಇವಾಗ ನೀನು ನೋಡೋಕ್ಕೆ ರಾಜ್ ಬರ್ತಾ ಇದ್ದಾರೆ, ಯಾರಿಲ್ಲ ಅಂದರೂ ನೀನು ಇರಬೇಕು ಅಂತ ಅವರಮ್ಮ ಹೇಳ್ತಾ ಇರ್ತಾರೆ. ಅಮ್ಮ ಇರಮ್ಮ, ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಸ್ವಪ್ನ. ಈಗೇನು ಬೇಡ, ನೀನು ಚೆನ್ನಾಗೇ ಇದೆಯಾ,
ಏನು ಬೇಕಾಗಿಲ್ಲ ಇಲ್ಲೇ ಇರು ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅವ್ರ ಅಪ್ಪ ಬರ್ತಾರೆ. ಈಗ ಕಾವ್ಯನೇ ಸ್ನ್ಯಾಕ್ಸ್ನ ತಗೊಂಡು ಹೋಗ್ತಾಳ ಅವ್ರ ಮನೆಗೆ, ಅಥವಾ ಯಾರ ಕೈಲಾದ್ರೂ ಕೊಟ್ಟು ಕಳಿಸ್ತಾಳ? ಸ್ವಪ್ನ ರಾಹುಲ್ಗೋಸ್ಕರ ಹೋಗ್ತಾಳ ಅಥವಾ ಎಂಗೇಜ್ಮೆಂಟ್ ಅಲ್ಲೇ ಇರ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.